ಹಾಯ್ ಹಲೋ ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ನಾನು ಮುಮ್ತಾಜ್. ಬನ್ನಿ ಇವತ್ತಿನ ರೆಸಿಪಿ ನೋಡೋಣ. ಇವತ್ತು ನಾನೊಂದು ಹೆಲ್ತಿಯಾದಂಥ ಜ್ಯೂಸ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಮೆಂತೆ ಜ್ಯೂಸ್ ತುಂಬ ಚೆನ್ನಾಗಿರುತ್ತೆ. ನೀವು ಈ ಥರ ಒಂದ್ಸಲ ಮಾಡಿ ನೋಡಿ, ಖಂಡಿತವಾಗಿಯೂ ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು. ತುಂಬಾ ರುಚಿಯಾಗಿರುತ್ತೆ ಇದು ಕುಡಿಲಿಕ್ಕೆ. ಒಂದ್ಸಲ ಮಾಡಿ ನೋಡಿ. ಬನ್ನಿ ನೋಡೋಣ. ತುಂಬಾ ಸುಲಭ ಇದು ಮಾಡಲಿಕ್ಕೆ. ಯಾವ ರೀತಿ ಮಾಡೋದಂತ ನೋಡಿ. ಒಂದು ಬೌಲ್ ತೊಗೊಂಡಿದ್ದೇನೆ, ಅದಕ್ಕೆ ಸ್ವಲ್ಪ ರೈಸ್ ಹಾಕಬೇಕು. ಇದು ಅಕ್ಕಿ ಉಂಟಲ್ಲ, ಯಾವುದು ಕೂಡ ಆಗ್ಬೋದು. ಅಂದರೆ ಬಿಳಿ ಅಕ್ಕಿ, ನಾವು ಅನ್ನ ಎಲ್ಲ ಮಾಡೋ ಕುಚ್ಚಲಕ್ಕಿ ಯಾವುದು ಕೂಡ ಆಗ್ಬೋದು. ಬೆಳ್ತಿಗೆ ಅಕ್ಕಿ ಯಾವುದು ಕೂಡ ಆಗ್ಬೋದು. ಅದು ಒಂದು ಕೈ ಎಷ್ಟು ತಗೊಂಡಿದ್ದೇನೆ ಅಷ್ಟೇ ಮೆಂತೆಕಾಳು ತಗೋಬೇಕು. ಒಂದೇ ಅಳತೆಯಲ್ಲಿ ಆ ಥರ ತಗೊಂಡ್ರೆ ಆಯಿತು. ನಾವು ಎಷ್ಟು ರೈಸ್ ತಗೊಳ್ತೀವೋ ಅಷ್ಟೇ ಮೆಂತೆಕಾಳು. ಇಲ್ಲಾಂದರೆ ರೈಸ್ ಸ್ವಲ್ಪ ಜಾಸ್ತಿ, ಮೆಂತೆಕಾಳು ಸ್ವಲ್ಪ ಕಡಿಮೆ, ಆ ಥರ ಕೂಡ ತಗೋಬೋದು. ನಾನಿವಾಗ ಒಂದೇ ಅಳತೆಯಲ್ಲಿ ತಗೊಂಡಿದ್ದೇನೆ. ನಾನಿವಾಗ ಸ್ವಲ್ಪನೇ ಮಾಡ್ತಾಯಿದ್ದೀನಿ. ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ತಗೊಂಡ್ರೆ ಆಯಿತು. ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಅದಕ್ಕೆ ಬೇಕಾದಷ್ಟು ನೀರು ಹಾಕೊಳ್ಳಿ. ನೀರು ಕಡಿಮೆ ಮಾಡೋದು ಬೇಡ. ನೋಡಿ, ಇಷ್ಟು ನೀರು ಹಾಕ್ತಾ ಇದ್ದೀನಿ. ಮುಚ್ಚಲು ಹಾಕಿಬಿಟ್ಟು ಒಂದು 4-5 ವಿಸ್ಲೆಲ್ಲ ಬೇಕಾಗ್ಬೋದು. ನೋಡ್ಕೊಳ್ಳಿ, 3, 4 ಅಥವಾ 5 ಈ ಥರ ಎಲ್ಲ ಬೇಕಾಗ್ಬೋದು. ಅದಲ್ಲಿ ಕುಕ್ ಆಗಲಿ. ಆಮೇಲೆ ನೋಡಿ, ಇದು ಕಾಯಿ ತುರಿಬೇಕು. ನಾನಿವಾಗ ಅರ್ಧ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ಎಲ್ಲ ನಾವು ಸ್ವಲ್ಪ ಜಾಸ್ತಿ ಹಾಕುವಾಗ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಬೆಲ್ಲ ಬೇಕು. ಬೆಲ್ಲ ಸಿಹಿಗೆ ಎಷ್ಟು ಬೇಕು ಅದಕ್ಕೆ ಬೇಕಾದಷ್ಟು ತಗೊಳ್ಳಿ. ಕಡಿಮೆ ಮಾಡೋದು ಬೇಡ. ಸಿಹಿ ಎಲ್ಲ ಸ್ವಲ್ಪ ಬೇಕು, ಆವಾಗ ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಂದು 4-5 ವಿಸ್ಲೆಲ್ಲ ಆಗಿದೆ. ಇಲ್ಲಿ ಬೆಂದಿದೆ. ಇವಾಗ ನೋಡಿ, ಕಾಣುತ್ತೆಲ್ಲ ಬೆಂದಿದೆ. ಇನ್ನು ಇದನ್ನು ಮಿಕ್ಸಿ ಜಾರ್ಗೆ ಹಾಕಬೇಕು. ನೋಡಿ, ಇದರ ಬಿಸಿ ಒಂದು ಸ್ವಲ್ಪ ಇದು ತಣ್ಣಗಾಗಲಿ. ಜಾಸ್ತಿ ತಣ್ಣಗಾಗಬಾರ್ದು, ಬಿಸಿ ಇರಬೇಕು. ಆಮೇಲೆ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಅದರ ಜೊತೆಗೆ ಕಾಯಿ ತುರಿ ಮತ್ತು ಬೆಲ್ಲ ಪುಡಿ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಬೇಕಾದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಜಾಸ್ತಿ ನೀರು ಬೇಡ. ನಾವು ಗಂಜಿಯಲ್ಲಿ ನೀರಿದ್ದರೆ ಈ ನೀರು ಬೇಕಂತಿಲ್ಲ. ಹಾಗೆಯೇ ಮಿಕ್ಸಿಯಲ್ಲಿ ಒಂದ್ಸಲ ನಾವು ಪಲ್ಸ್ ಮೋಡಲ್ಲಿ ಹಾಕಿ ಗ್ರೈಂಡ್ ಮಾಡ್ತೀವಲ್ಲ, ಆ ಥರ ಬ್ಲೆಂಡ್ ಮಾಡಿದರೆ ಆಯಿತು. ಜಾಸ್ತಿ ನೈಸ್ ಆಗಬಾರ್ದು. ಅದು ಕಾಯಿ ತುರಿ ಮತ್ತು ಮೆಂತೆಕಾಳೆಲ್ಲ ನಾವು ಕುಡಿಯುವಾಗ, ಜ್ಯೂಸ್ ಕುಡಿಯುವಾಗ ಬಾಯಿಗೆ ಸಿಗಬೇಕು. ಆವಾಗ ತುಂಬ ಚೆನ್ನಾಗಿರುತ್ತೆ. ನೋಡಿ, ಜಾಸ್ತಿ ನೈಸಾಗಿ ರುಬ್ಬಬಾರ್ದು, ಗ್ರೈಂಡ್ ಮಾಡಬಾರ್ದು. ನೋಡಿ, ಇವಾಗ ನಮ್ಮ ಮೆಂತೆಕಾಳು ಜ್ಯೂಸ್ ಇಲ್ಲಿ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ. ಇದು ಬಿಸಿ ಬಿಸಿಯೇ ಕುಡಿಬೇಕು. ಸ್ವಲ್ಪ ಬಿಸಿ ಇರುತ್ತೆ. ನಾವು ಬಿಸಿ ಇರುವಾಗಲೇ ಇದು ಬ್ಲೆಂಡ್ ಮಾಡೋದಲ್ಲ, ಸ್ವಲ್ಪ ಬಿಸಿ ಇರುತ್ತೆ. ಆ ಬಿಸಿ ಇರುವಾಗಲೇ ಇದು ಕುಡಿಬೇಕು. ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪನೂ ಕಹಿ ಆಗಲ್ಲ. ನೀವು ಒಂದು ಸಲ ಮಾಡಿ ನೋಡಿ. ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು. ಖಂಡಿತವಾಗಿ ನೀವು ಮತ್ತೆ ಮತ್ತೆ ಮಾಡ್ತೀರ. ಅಷ್ಟು ಚೆನ್ನಾಗಿರುತ್ತೆ ಇದು ಕುಡಿಲಿಕ್ಕೆಲ್ಲ. ಮಾಡಿ ನೋಡಿ. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿಕೊಡಿ. ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.